ಬಿಜೆಪಿಯ ಕಾರ್ಯಕರ್ತೆ ಸುಶೀಲಮ್ಮ ಕೊಲೆ ಪ್ರಕರಣದಲ್ಲಿ ಈಗ ಪರಿಚಯಸ್ಥನೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಆರೋಪಿತ ಯಾರಿದ್ದಾರೆ ದಿನೇಶ್, ಆತನೇ ಸುಶೀಲಮ್ಮನನ್ನ ಹತ್ಯೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. ಬಂಧಿತ ಆರೋಪಿ ದಿನೇಶ್ ಮತ್ತು ವೃದ್ಧೆಗೂ ಪರಿಚಯ ಇತ್ತು. ಮೊದಲೇ ವೃದ್ಧೆಯ ಪರಿಚಯ ಹೊಂದಿದ್ದ ಆರೋಪಿ ದಿನೇಶ್ ಬಿಜೆಪಿ ಕಾರ್ಯಕರ್ತೆಯಾಗಿದ್ದ ವೃದ್ಧೆ ಸುಶೀಲಮ್ಮ. ಕಳೆದ ಚುನಾವಣೆ ವೇಳೆ ವೃದ್ಧೆಗೆ ದಿನೇಶ್ ಪರಿಚಯ ಆಗಿತ್ತು. ಆಸ್ತಿ ಮಾರಾಟದಿಂದ ಬಂದ ಹಣದಲ್ಲಿ ಮನೆಯನ್ನ ಲೀಸ್ ಪಡ್ಕೊಂಡಿದ್ರು. ಸುಶೀಲಮ್ಮಗೆ 2 ಹೆಣ್ಮಕ್ಕಳಿದ್ದು, ಓರ್ವ ಗಂಡು ಮಗ ಇದ್ದ. 3 ಮಕ್ಕಳಿದ್ರು ಕೂಡ ಪ್ರತ್ಯೇಕವಾಗಿ ಲೀಸ್ ಮನೆ ಮಾಡಿಕೊಂಡು ವೃದ್ಧೆ ಸುಶೀಲಮ್ಮ ವಾಸ ಆಗಿದ್ರು. ಈ ಸುಶೀಲಮ್ಮನನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಿದಂಥ ವ್ಯಕ್ತಿ ದಿನೇಶ್, ಬಂಧಿತ ಆರೋಪಿ. ಈ ದಿನೇಶ್ ಮತ್ತು ಸುಶೀಲಮ್ಮ ಪರಿಚಯಸ್ಥರು ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ. KR ಪುರಂ ಠಾಣೆ ವ್ಯಾಪ್ತಿ ನಿಸರ್ಗ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಹಾಗಾದರೆ ಆತ ಕೊಲೆ ಮಾಡಿದ ಯಾಕೆ? ಪರಿಚಯಸ್ಥೆ ಅಂಥೇಳಿ ಈಗ ವಿಚಾರಣೆ ವೇಳೆ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಯಾಕೆ ಕೊಲೆ ಮಾಡ್ದ? ನಮ್ಮ ಪ್ರತಿನಿಧಿ ಅಜಯ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಮಹಿಳೆಯರವರನ್ನ 3 ರಿಂದ 4 ತುಂಡುಗಳನ್ನಾಗಿ ಕೊಲೆ ಮಾಡಿ ಏನೊಂದು KR ಪುರಂನ ನಿಸರ್ಗ ಬಡಾವಣೆ ಏನಿದೆ ಅಲ್ಲಿ ತಂದು ಹಾಕಿರುವಂಥ ಘಟನೆ ಒಂದು ನಡೆದಿರುವಂಥದ್ದು. ಅಂದರೆ ನಿನ್ನೆ ಭಾನುವಾರ ರಾತ್ರಿ ಅದು ಅಂದರೆ ಇಲ್ಲಿನ ಸ್ಥಳೀಯರು ನೋಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಈಗ ನಾವು ಕೂಡ ಆ ನಿಸರ್ಗ ಬಡಾವಣೆಯ ಏನೊಂದು ಸ್ಪಾಟ್ ಇದೆ ಅಲ್ಲೂ ಕೂಡ ಇರುವಂಥದ್ದು. ಈಗ ನಿಮಗೆ ದೃಶ್ಯದಲ್ಲಿ ಸಹ ತೋರಿಸ್ತಾ ಹೋಗ್ತೀನಿ. ಈಗ ಈ ಒಂದು ಏನೋ ಒಂದು ಸಣ್ಣ ಓಣಿ ಇದೆ, ಅಂದರೆ ಒಂದು ಮನೆ ಪಕ್ಕ ಒಂದು ಪಾಳು ಬಿದ್ದಿರುವಂತಹ ಮನೆ ಇರುವಂಥದ್ದು. ಅದ್ರ ಪಕ್ಕ ಒಂದು ಮನೆ ಇದೆ. ಅದ್ರ ಮಧ್ಯಭಾಗದಲ್ಲಿರುವಂಥ ಓಣಿಲಿ ಒಂದು ಡ್ರಮ್ ಇರುತ್ತೆ. ಆ ಒಂದು ಡ್ರಮ್ಮಲ್ಲಿ ಆ ಬಾಡಿನ ಅಂದರೆ ಕಟ್ ಮಾಡಿ ಪೀಸ್ ಮಾಡಿರುವಂತಹ ಬಾಡಿನ ತಂದು ಹಾಕಿರುವಂಥದ್ದು. ಅಂದರೆ ಈ ಒಂದು ಸಣ್ಣ ಓಣಿ ಅಂದರೆ ಯಾರು ಕೂಡ ಅಷ್ಟಾಗಿ ಅಬ್ಸರ್ವ್ ಮಾಡೋದಿಲ್ಲ. ಸೊ ಹೀಗಾಗಿ ಆ ಹಂತಕ ಏನಿದ್ದಾನೆ ಆತ ಆ ಮಹಿಳೆ ಅಂದರೆ ಸುಶೀಲಮ್ಮ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಇವರು ಕೂಡ ಒಂದು ರೀತಿ ಕೆಲವೊಂದು ಪಕ್ಷದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು ಅಂತ ಹೇಳಿ ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ ತನಿಖೆಯಲ್ಲಿ. ಅಂದರೆ ಈ ಒಂದು ಓಣಿಲಿ ಅಂದರೆ ಒಬ್ಬರೇ ಮಾತ್ರ ಬರೋದಕ್ಕೆ ಸಾಧ್ಯವಾಗುತ್ತೆ ಈ ಓಣಿಲಿ. ಸೊ ಹೀಗಾಗಿ ಆ ಓಣಿಲಿ ಪಕ್ಕಾ ಪ್ಲಾನ್ ಮಾಡಿ ರಾತ್ರಿ ವೇಳೆಯಲ್ಲಿ ಆತ ತಂದು ಹಾಕಿರುವಂಥದ್ದು. ಇನ್ನು ಈ ಒಂದು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಈ ಒಂದು ಅಪಾರ್ಟ್ಮೆಂಟ್ನಲ್ಲೂ ಕೂಡ ಅವರು ವಾಸವಿದ್ರು ಅಂತ ಹೇಳಿ ಈಗಾಗಲೇ ಒಂದು ಪ್ರಾಥಮಿಕವಾದಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಸುಶೀಲಮ್ಮ ಏನಿದ್ದಾರೆ ಅವರು ಈ ಅಪಾರ್ಟ್ಮೆಂಟಲ್ಲಿ ವಾಸವಿದ್ರು ಅಂತ ಹೇಳಿ ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂಥದ್ದು. ಆದರೆ ಯಾವ ಕಾರಣಕ್ಕೆ ಕೊಲೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಪೊಲೀಸರು ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ. ಅಂದರೆ ಒಂದು 2 ರಿಂದ 3 ದಿನಗಳ ಹಿಂದೆನೇ ಈ ಒಂದು ಕೊಲೆನ ಮಾಡಲಾಗಿದೆ. ಮನೆಯಲ್ಲೇ ಅದನ್ನು ತುಂಡು ಕತ್ತರಿಸಲಾಗಿದೆ. ಆ ನಂತರ ಅದನ್ನು ತಂದು ಡ್ರಮ್ನಲ್ಲಿ ಇಲ್ಲಿ ಇಟ್ಟು ಆತ ಇಲ್ಲಿಂದ ಪರಾರಿಯಾಗಿದ್ದಾನೆ. ಇನ್ನು ಆತ ಬರುವಂಥ ಸಂದರ್ಭದಲ್ಲೂ ಕೂಡ CCTVಗಳನ್ನು ಕೂಡ ಸಾಕಷ್ಟು ಒಂದು ರೀತಿ ಅವಾಯ್ಡ್ ಮಾಡಿದ್ದಾನೆ ಅಂತೇಳಿ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನಲ್ಲೂ ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಆದರೆ ಈಗ ದಿನೇಶ್ ಎಂಬಾತನನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಇನ್ನು ಆತನೇನಾ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಪೊಲೀಸರು ಎಲ್ಲ ಆ್ಯಂಗಲಲ್ಲೂ ಕೂಡ ಈಗಾಗಲೇ ಆ ಒಂದು ತನಿಖೆಯನ್ನು ಕೂಡ ಶುರು ಮಾಡಿರುವಂಥದ್ದು. ಆ ದಿನೇಶ್ಗೂ ಮತ್ತು ಸುಶೀಲಮ್ಮ ಅವ್ರಿಗೂ ಏನಾದ್ರು ಸಂಬಂಧ ಇದೆಯಾ, ಅಂದರೆ ಅವರೇನು ರಿಲೇಟಿವ್ಸಾ ಅಥವಾ ಅವರಿಬ್ಬರ ಮಧ್ಯೆ ಹಣಕಾಸಿನ ವ್ಯವಹಾರ ಏನಾದ್ರು ಆಗಿತ್ತಾ ಅಥವಾ ಬೇರೆ ರೀತಿಯಾಗಿ ಏನಾದರೂ ವಿಚಾರಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ KR ಪುರಂ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಈಗಾಗಲೇ ಆ ಹಂತಕ ಯಾರು ಎಂಬುದ್ರ ಬಗ್ಗೆ ಈಗಾಗಲೇ ಸಂಪೂರ್ಣವಾದಂಥ ತನಿಖೆ KR ಪುರಂ ಪೊಲೀಸರು ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.